ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಎನಿ ವಿಡಿಯೋ. ಗೈಸ್, ಇವತ್ತೇನು ವಿಡಿಯೋ ಟಾಪಿಕ್ಕು ಏನು ಅಂತ ತಮ್ಮನೇನ ನೋಡ್ಬಿಟ್ಟು ಬಂದಿರ್ತೀರಾ ತುಂಬ ಜನ. ಇವಾಗ ಗೈಸ್, ಹೋದ ವಿಡಿಯೋದಲ್ಲಿ ಹೇಳಿದ್ದೆ, ನೀವು ಯಾವ ವ್ಯೂರಿಂದ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ನಿಮ್ಮ ಊರ ಹೆಸರು ಕಮೆಂಟ್ ಹಾಕಿ ಅಂತ. ಒಂದು 7-8 ಜನ ಕಮೆಂಟ್ ಹಾಕಿದ್ರಿ. ನಿಮಗೆಲ್ಲರಿಗೂ ಧನ್ಯವಾದ, ಥ್ಯಾಂಕ್ಸ್ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನೀವು ಯಾರ್ಯಾರು ಕಮೆಂಟ್ ಹಾಕಿದ್ರೋ ಅವ್ರ ನೇಮ್ಗಳನ್ನೆಲ್ಲ ಹೇಳ್ಕೊಂಬರ್ತೀನಿ. ಗೈಸ್ ನೋಡಿ, ನೀವು ಯಾರ್ಯಾರು ಫಸ್ಟು ಕಮೆಂಟ್ ಹಾಕಿದ್ರು ಅಂದರೆ ಚೇತನ್ ಬ್ರೋ ಅಂತ, ಅವರು ಶಿರಾದಿಂದ ಅವ್ರ ಊರು ಶಿರಾ ಅಂತೆ ಬ್ರೋ. ಅವ್ರು ಕಮೆಂಟ್ ಹಾಕಿದ್ರು. ಬ್ರೋ ಥ್ಯಾಂಕ್ ಯು ಬ್ರೋ ಚೇತನ್ ಬ್ರೋ. ಮತ್ತು ಡಿ ಪಿಜಾನ್ ಬ್ರೋ ರಾಮಸಾಗರದಿಂದ ಕಮೆಂಟ್ ಹಾಕಿದ್ರು. ಬ್ರೋ ನಿಮಗೂ ಥ್ಯಾಂಕ್ ಯು ಬ್ರೋ. ಮತ್ತು ಕೃಷ್ಣ ಬ್ರೋ, ನಿಮಗೂ ಥ್ಯಾಂಕ್ ಯು. ನೀವು ಶಿವಮೊಗ್ಗದಿಂದ ಕಮೆಂಟ್ ಹಾಕಿದ್ದೀರಾ. ಅಲ್ಲಿವರೆಗೂ ವಿಡಿಯೋ ತಲುಪಿದೆ ಅಂದರೆ ವಿಡಿಯೋ ಸ್ವಲ್ಪ ವೈರಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅಲ್ಲಿಗಾನ ತಲುಪಿದೆ ಗೈಸ್. ಶಿವಮೊಗ್ಗ ಕೃಷ್ಣ ಬ್ರೋ ಅವ್ರವರೆಗೂ ತಲುಪಿದೆ. ಅವ್ರ ಹೆಸರು ಶಿವಮೊಗ್ಗ, ಅವರು ಶಿವಮೊಗ್ಗದಿಂದ ಅವ್ರು ಕಮೆಂಟ್ ಹಾಕಿರೋದು. ಅವ್ರಿಗೂ ಧನ್ಯವಾದ ಬ್ರೋ. ಮತ್ತು ರಾಣಿಬೆನ್ನೂರಿಂದ ಒಬ್ಬರು ಕಮೆಂಟ್ ಹಾಕಿದ್ರು. ಅವ್ರ ಹೆಸರು ನಮಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ, ಅದಕ್ಕೆ ಅವ್ರಿಗೂ ಧನ್ಯವಾದ ಬ್ರೋ. ಬೇಜಾರಾಗಬೇಡಿ ಬ್ರೋ ನಿಮ್ಮ ಹೆಸರು ಹೇಳಿಲ್ಲ ಅಂತ. ಮತ್ತು HM ರಾಜು ಕಗ್ಲಾಡಿಂದ ಬ್ರೋ, ನಿಮಗೂ ಧನ್ಯವಾದ, ನಿಮಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಬ್ರೋ, ಯಾಕೆಂದರೆ ನೀವು ಕಮೆಂಟ್ ಹಾಕಿದ್ದೀರಾ. ನೆಕ್ಸ್ಟು ಫ್ರೆಂಡ್ಸ್, ಇವಾಗ ನೆಕ್ಸ್ಟು ವಿಡಿಯೋ ನೋಡ್ತಿರೋರಲ್ಲ, ಫಸ್ಟು ನಿಮ್ಮ ಊರ ಹೆಸರು ಕಮೆಂಟ್ ಹಾಕಾದ್ಮೇಲೆ ಇನ್ನೊಂದು ಸಲ ಅದನ್ನು ತೆಗೆದ್ಬಿಟ್ಟು ಇನ್ನೊಂದು ಸಲ ನಿಮ್ಮ ನೇಮ್ ಕಮೆಂಟ್ ಹಾಕಬೇಕು. ಎರಡು ಸಲ ಕಮೆಂಟ್ ಹಾಕಿ ಬ್ರೋ. ಒಂದು ಸಲ ನಿಮ್ಮ ನೇಮ್ ಕಮೆಂಟ್ ಹಾಕಿ, ಇನ್ನೊಂದು ಸಲ ನಿಮ್ಮ ಊರು ಕಮೆಂಟ್ ಹಾಕಿ. ಎರಡೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋದಕ್ಕೆ ಇದೊಂಥರ ಸ್ಪೆಷಲ್ ಅಂತ ಹೇಳ್ತಾ ಇರೋದು. ಎಲ್ಲರ ಹೆಸರು ಹೇಳ್ಬಿಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಮ ಊರು ನಿಮ್ಮ ನೇಮು ಕಮೆಂಟ್ ಹಾಕಬೇಕು ಗೈಸ್. ಈಗ ಲಾಫ್ಟ್ ಅಪ್ಡೇಟ್ ಆಗಿದೆಯಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಎನಿ ವಿಡಿಯೋ. ಗೈಸ್, ಇವತ್ತಿನ ವಿಡಿಯೋ ಬಂದು ನೋಡಿ, ಪಾರೆ ಒಳಗೆ ನೀರು ಇಕ್ಕೋಕ್ಕೆ ಅಂತ ಈ ಕ್ರೇಟ್ಗಳು ಆರ್ಡ್ರ್ ಮಾಡಿದ್ದೀನಿ. ಇದಕ್ಕೆಲ್ಲ ಯಾವ ಥರ ಸೆಟಪ್ ಮಾಡಿಬಿಟ್ಟು ಪಾರೆ ಒಳಗೆ ಯಾವ ಥರ ನೀಡಿರೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟು ಒಂದು ನಿಮಿಷ ನೋಡ್ಕೊಳ್ಳಿ ಇದನ್ನು ಕ್ಲಿಯರಾಗಿ. ನೋಡಿ ಗೈಸ್, ಇಲ್ಲಿ ಬಾಟ್ಲ್ ಹಾಕ್ಬಿಡೋದು. ಒಂದೊಂದು ಬಾಟಲ್ ಇಟ್ಬಿಟ್ಟು ಎಲ್ಲ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ, ನಿಮ್ಗೆ ಅರ್ಥ ಆಗೋಲ್ಲ. ರೆಡಿ ಫ್ರೆಂಡ್ಸ್, ಎಲ್ಲಿಗೆ ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ. ಗೈಸ್ ನೋಡಿ, ಇಷ್ಟು ಅಕ್ಕಿಗಳಿಗೂ ಇಡೋದು 10 ಪೀಸ್ ಇದ್ದಾವೆ ಫ್ರೆಂಡ್ಸ್. ಇವು 10 ಪೀಸ್ ಇದ್ದಾವೆ. ಪ್ರೈಸು 300 ರೂಪಾಯಿ ಆಯಿತು ಗೈಸ್. ಇದು ಈಗಿನ ಜಸ್ಟು ತಗೊಂಡ್ಬಿಟ್ಟು ವೀಡಿಯೋ ಮಾಡ್ತಾ ಇರೋದು. ಈಗ ಅಕ್ಕಿ ಇದನ್ನು ಓಪನ್ ಮಾಡ್ತೀವಿ ತಡೀರಿ ಫ್ರೆಂಡ್ಸ್. ಈಗ ಓಪನ್ ಮಾಡಿಬಿಟ್ಟು ತೋರಿಸ್ತೀವಿ. ಒಂದು ನಿಮಿಷ. ಓಪನ್ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಓಪನ್ ಆಯಿತು ನೋಡಿ ಗೈಸ್. ಒಂದೊಂದೇ ನೋಡಿ ಗೈಸ್, ಇದು ಇಲ್ಲಿ ಬಾಟ್ಲ್ ಇಕ್ಕೋದು, ಈ ಕಡೆ ವಾಟರ್ ಕುಡಿಯೋಕ್ಕೆ ಅಂತಲೇ ಗೈಸ್. ನೋಡಿ, ತಿಕ್ಕೋಸ್ಕರ ಬಂದು ಸೌಂಡ್ ಮಾಡೋದು, ಅದಕ್ಕೆ ವಿಡಿಯೋ ಕಟ್ ಮಾಡಿದ್ದೆ ಗೈಸ್. ಇದು ನೋಡಿ, ಇದು ಏನು ಅಂದರೆ ಇಲ್ಲಿ ಬಾಟ್ಲ್ ಹಾಕೋದು, ವಾಟರ್ ಬಾಟಲ್ ಇಡೋದು. ವಾಟರ್ ಬಾಟಲ್ ಇಟ್ಬಿಟ್ಟು ಈ ಕಡೆ ನೀರು ಕುಡಿಯೋದು. ಈ ಕಡೆ ನೀರು ಬರುತ್ತೆ, ಅಕ್ಕಿಗಳು ಕುಡ್ಕೊಳ್ತವೆ. ಇದು ಗೂಡೊಳಗಡೆ ಇಡಬೇಕು, ಇದು ಹೊರಗಡೆ ಇರುತ್ತೆ ನೋಡಿ ಗೈಸ್. 10 ಪರ್ಫೆಕ್ಟಾಗಿದ್ದಾವೆ. ಇಷ್ಟು ಹತ್ರದ್ದು ಎಷ್ಟು ಪಾರಿ ಒಳಗೆ ಇಡಬೇಕೋ ಅಷ್ಟು ಪಾರಿ ಒಳಕ್ಕೂ ಈಗ ಬಾಟಲ್ ಹಾಕ್ಬಿಟ್ಟು ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಇಲ್ಲ, ಇನ್ನೂ ಓಪನ್ ಮಾಡಾದ್ಮೇಲೆ ವಾಟರ್ ಬಾಟಲ್ ಎಲ್ಲ ಈಗ ಅಡ್ಜಸ್ಟ್ ಆಗಿಲ್ಲ, ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಏನು ಅಂದರೆ ಅಕ್ಕಿಗಳಿಗೆಲ್ಲ ವೆದರಿಗೆ ತಕ್ಕಂಗೆ ಕಾಳು ಹಾಕಬೇಕು, ಅದ್ರ ಬಗ್ಗೆ ಒಂದು ವಿಡಿಯೋ ಬಂದಿದೆ ನೆಕ್ಸ್ಟ್ ಹೋದ ವಿಡಿಯೋದಲ್ಲೇ. ನಿಮ್ಮ ನೇಮ್ನಂತೂ ಕಮೆಂಟ್ ಹಾಕೋದು ಮರಿಲೇಬೇಡಿ. ಹಾಗೆ ವಿಡಿಯೋಗಳು ಲೈಕ್ ಕೊಡಿ. ಮತ್ತು ಯಾರು ಹೊಸ್ದಾಗಿ ಮಾಡ್ತಿದ್ರು ಬೆಲ್ ನೋಟಿಫಿಕೇಶನ್ ಅಂತ ಇರುತ್ತೆ, ಅದನ್ನು ಆನ್ ಮಾಡಾದ್ಮೇಲೆ ನಾಳೆ ವಿಡಿಯೋದಲ್ಲಿ ಬರುತ್ತೆ. ಮತ್ತು ನಿಮ್ಮ ಊರ ಹೆಸರೆಲ್ಲ ಕಮೆಂಟ್ ಹಾಕ್ಬಿಟ್ಟು ನಿಮ್ಮ ನೇಮ್ ಕಮೆಂಟ್ ಹಾಕಿ. ಮತ್ತು ಅಕ್ಕಿ ಮೊಟ್ಟೆ ಇಕ್ಕಿದೆ, ಅದು ಮರಿ ಮಾಡಾದ್ಮೇಲೆ ಒಂದು ವಿಡಿಯೋ ಬರುತ್ತೆ ಗೈಸ್. ಮರಿ ಆದಮೇಲೆ ಅದು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ಈ ಕ್ರೇಟು ಬೆಲೆ ಬಂದು 300 ರೂಪಾಯಿ ಆಯಿತು. ಕ್ವಾಲಿಟಿ ಚೆನ್ನಾಗಿದೆ ಅಷ್ಟೇ ಗೈಸ್. ವಿಡಿಯೋ ಬಾಯ್ ಬಾಯ್.